Good evening to all my close friends, my dear students and viewers of this channel. Now I will explain some words. After explaining, the information will be given. The ending words are IOL. So the list is made 50 words ending with the IOL. It is mentioned from the top one, prescription. It is description, subscription, proportion, proposition, possession, profession, composition, imposition, satisfaction, exhibition, absorption, aberration, objection, not objection, objection, abjuration, abnegation, abeliation, action, abrogation, abbreviation, abolition, abstraction, attraction, accommodation, accumulation. It is the reincarnation. One is corruption, protection, performation, not performation, reformation, reflection, refraction. Reflection is separate, refraction is separate. Only here R and F. F is same, but instead of L, R, action R is comes in this word. So requisition, requisition, recommendation, recreation, edification, refutation. So reputation, that is one. Reputation is different word. Refutation, it is F. So reputation is ಪ್ರತಿಷ್ಠೆ ಅಥವಾ ಗೌರವ. ಸೊ ರೆಫ್ಯೂಟೇಷನ್ ಮೀನ್ಸ್ ನಿರಾಕರಣೆ. ನಾವು ಯಾವುದೇ ಒಂದು ವಿಷಯ ಆಗಲಿ ಅದನ್ನು ನಾವು ಮೈನಸ್ ಆಗಿ ಅದು ಬೇಡ ಅಂತ ನಾವು ಹೇಳೋದು. ಸೊ ರಿವೋಕೇಷನ್ ಹಿಂದಕ್ಕೆ ತಿರುಗಿಸು. ರಿಮ್ಯುನರೇಷನ್, ರೆಸ್ಟೋರೇಷನ್, ರಿಸಂಪ್ಷನ್, retaliation, resmation, ratification, regulation, rejection, distinction, destination, dedication. So here the different types of the words, but the important is the ending word is IOL. So as you know, the all words you may come across this in your subjects, but some words may not be. So that's why it is studied and make a list to help the students and those who are interested to see this channel. ಪ್ರಪೋಸಿಷನ್ ಮೀನ್ಸ್ ಪ್ರತಿಪಾದನೆ ಮಾಡೋದು, ಅಂದರೆ ಹೇಳಿದ್ದನ್ನು ಅದನ್ನೇ ಪುನಃ ಸರಿಯಾಗಿ ಇನ್ನೊಬ್ಬರಿಗೆ ಗೊತ್ತಾಗುವ ಹಾಗೆ ಮನದಟ್ಟು ಮಾಡೋದು, ಅರ್ಥವಾಗುವ ಹಾಗೆ ಹೇಳೋದು, ಅದು ಪ್ರಪೋಸಿಷನ್.
ನೆಕ್ಸ್ಟ್ ಕಂಪೋಸಿಷನ್. ಕಂಪೋಸಿಷನ್ ಮೀನ್ಸ್ ಅದನ್ನು ತಯಾರು ಮಾಡುವುದು ಒಂದು ಅರ್ಥ. ಇನ್ನೊಂದು ಅರ್ಥ ಸಂಯೋಜನೆ, ಒಟ್ಟು ಮಾಡುವುದು. ಇಂಗ್ಲೀಷಲ್ಲಿ ಒಂದು ಶಬ್ದಕ್ಕೆ 2-3 ಅರ್ಥಗಳು ಬರ್ತವೆ. ಇಂಪೋಸಿಷನ್ ಮೀನ್ಸ್ ಹೇರುವುದು. ಇಂಪೋಸಿಷನ್ ಈಸ್ ಇಂಪೋಸ್ಡ್ ಟು ವರ್ಕ್ ಪರ್ಟಿಕ್ಯುಲರ್ ವರ್ಕ್. ಸೊ ಅವನಿಗೆ ಇಂಥ ಕೆಲಸವನ್ನು ಮಾಡಲೇಬೇಕು ಎಂದು ಜವಾಬ್ದಾರಿಯನ್ನು ಕೊಡೋದಕ್ಕೆ ಅದು ಹೇರುವುದು. ಅವರೇ ಮಾಡಬೇಕು ಅದು ಹೇಳಿದ ಕೆಲಸವನ್ನು. ಹಾಗೆ ನೆಕ್ಸ್ಟ್ ಎಬ್ಸಾರ್ಪ್ಷನ್. ಎಬ್ಸಾರ್ಪ್ಷನ್ ಮೀನ್ಸ್ ಹೀರಿಕೊಳ್ಳುವುದು. ಸೊ ಒಂದು ಯಾವುದೇ ಒಂದು ಆರ್ಡಿನರಿ ಪೇಪರ್, ಆ ಪೇಪರಿಗೆ ನಾವು ನೀರು ಹಾಕಿದರೆ ಅದು ಅದನ್ನು ಹೀರಿಕೊಳ್ತದೆ. ದಟ್ ಇಸ್ ಕಾಲ್ಡ್ ದಿ ಎಬ್ಸಾರ್ಪ್ಷನ್. ಎರೇಷನ್ ಮೀನ್ಸ್ ಬುದ್ಧಿಭ್ರಮಣೆ. ಎಬ್ಜೆಕ್ಷನ್ ಮೀನ್ಸ್ ತುಂಡರಿಸು. ನೆಕ್ಸ್ಟ್ ಎಬ್ಜುರೇಷನ್ ಮೀನ್ಸ್ ತ್ಯಜಿಸುವುದು. ಸೊ ಆಲ್ ದಿ ಮೀನಿಂಗ್ ಈಸ್ ಗಿವನ್ ಹಿಯರ್. ಸೊ ವಿಚ್ ಈಸ್ ಸ್ಲೈಟ್ಲಿ you are not come across these words, that is I am telling, that's all. Abstraction, shunya chitta. Shunya chitta means here neglecting the particular words or sentences or information. It is called the shunya chitta. Chitta means here manassu. ಎಕ್ಯುವಲೇಷನ್ ಗೊತ್ತೇ ಇದೆ, ಶೇಖರಣೆ ಮಾಡುವಂಥದ್ದು. ರೇನ್ಕಾರ್ನೇಷನ್ ಪುನರ್ಜನ್ಮ. ಕರಪ್ಷನ್ ಎಸ್ ಯು ನೋ, ಕರಪ್ಷನ್ ಈಸ್ ಅಕ್ರಮ, ಭ್ರಷ್ಟಾಚಾರ. ನೆಕ್ಸ್ಟ್ ಈಸ್ ರಿಫ್ಲೆಕ್ಷನ್, ವಕ್ರೀಭವನ. ದಟ್ ಇಸ್ ಕಮ್ಮಿಂಗ್ ಇನ್ ದಿ ಫಿಸಿಕ್ಸ್. ವಕ್ರೀಭವನ, ರಿಫ್ಲೆಕ್ಷನ್. ರೀಕನ್ಸಿಲೇಷನ್ ಉಲ್ಲಂಘನೆ, ಅಂದರೆ ಕಾನೂನನ್ನು ಮೀರಿ ಹೋಗುವುದು. ರಿಕ್ರಿಯೇಷನ್ ಮನೋರಂಜನೆ. ರಿಪ್ಲಿಕೇಷನ್ ಪುನರುಕ್ತಿ. ಯುವಕೇಷನ್ ಮೀನ್ಸ್ ಹಿಂದಕ್ಕೆ ತಿರುಗಿಸು, ಮೀನ್ಸ್ ಅದನ್ನು ನಮ್ಮಿಂದ ಆಗದೆ ಯಾವುದೇ ಒಂದು ವಸ್ತುವನ್ನು ನಾವು ತೆಗೆದುಕೊಂಡು ಅದರಲ್ಲಿ ಆಗುವಂಥ ಕೆಲಸವನ್ನು ಮಾಡಿಸಲಿಕ್ಕೆ ನಮಗೆ ಆಗದೇ ಇದ್ದರೆ ನಾವು ಅದನ್ನು ವಾಪಸ್ ಮಾಡ್ತೇವೆ. ಇದು ಆಗುವುದಿಲ್ಲ. ಇಟ್ ಈಸ್ ಕಾಲ್ಡ್ ದಿ ರಿವೋಕೇಷನ್. ನೆಕ್ಸ್ಟ್ ರೆಮ್ಯುನರೇಷನ್ ಮೀನ್ಸ್ ಸಂಭಾವನೆ, ಸಂಬಳ, ಸ್ಯಾಲರಿ ಆ್ಯಂಡ್ ಅದರ್ ಬೆನಿಫಿಟ್ಸ್. ಇಟ್ ಇಸ್ ಕಾಲ್ಡ್ ರೆಮ್ಯುನರೇಷನ್. ರೆಸ್ಟೋರೇಷನ್ ಮೀನ್ಸ್ ಪುನಃಸ್ಥಾಪನೆ. ಸಂಶನ್ ಮರು ನಿರ್ವಹಣೆ. ರಿಟೇಲಿಯೇಷನ್ ಪ್ರತೀಕಾರ. ರೆಟಿಫಿಕೇಷನ್ ಅನುಮೋದಿಸುವುದು. ರೆಗ್ಯುಲೇಷನ್ ಮೀನ್ಸ್ ರೂಲ್ಸು, ಕಾನೂನುಗಳು. ರಿಜೆಕ್ಷನ್ ಮೀನ್ಸ್ ನಿರಾಕರಣೆ. ಡಿಸ್ಟಿಂಕ್ಷನ್ ಮೀನ್ಸ್ ಶ್ರೇಷ್ಠ ದರ್ಜೆ. ಡೆಸ್ಟಿನೇಷನ್ ಮೀನ್ಸ್ ನಾವು ತಲುಪುವ ಸ್ಥಳ ಅಥವಾ ಗುರಿ. ಡೆಡಿಕೇಷನ್ ಮೀನ್ಸ್ ಸಮರ್ಪಣೆ. ನಾವು ಯಾರದಾದರೂ ಒಂದು ಉತ್ತಮ ಕೆಲಸ ಮಾಡಿದರೆ ನಾವು ಅವರಿಗೆ ಅದನ್ನು ನಾವು ಅವಾರ್ಡ್ ರೂಪದಲ್ಲಿ ಕೊಡ್ತೇವೆ, ಅವರಿಗೆ ಸಮರ್ಪಣೆ ಮಾಡ್ತೇವೆ. ಅಥವಾ ನಾವು ದೇವರಿಗೆ, ನಾವು ದೇವಸ್ಥಾನಕ್ಕೆ ಹೋದಾಗ ನಾವಲ್ಲಿ ನಮ್ಮ ಫಲಪುಷ್ಪಗಳನ್ನು ಸಮರ್ಪಣೆ ಮಾಡ್ತೇವೆ. ದಟ್ ಇಸ್ ಕಾಲ್ಡ್ ಡೆಡಿಕೇಷನ್. ಅಂದರೆ ನಾವು ಇನ್ನೊಬ್ಬರು ಮಾಡಿದ ಕೆಲಸಕ್ಕೆ ನಾವು ಪ್ರತಿಯಾಗಿ ಅವರಿಗೆ ನಮ್ಮಿಂದ ಕಡೆಯಿಂದ ಗೌರವವನ್ನು ಸಮರ್ಪಿಸೋದು, ಅದು ಸಮರ್ಪಣೆ. ಓಕೆ, ಥ್ಯಾಂಕಿಂಗ್ ಯು. ಬಾಯ್ ಬಾಯ್.